ಅಗ್ನಿವರ್ಮ ರಚಿತಾಳನ್ನ ಹಿಡಿದು ಅವಳನ್ನ ಗಾಡಿಯಲ್ಲಿ ಬಲವಂತವಾಗಿ ಕೂರಿಸ್ತಾನೆ ಮತ್ತು ತಾನು ಕೂಡ ಕೂತ್ಕೊಳ್ತಾನೆ. ಅಲ್ಲಿಂದ ಆ ಗಾಡಿ ಹೊರಡುತ್ತೆ. ಅವನಿಗೆ ರಚಿತಾಳ ಮೇಲೆ ತುಂಬ ಕೋಪ ಬರ್ತಿತ್ತು. ಯಾಕಂದರೆ ಅವನ ಕೆಲಸ ಇನ್ನೂ ಮುಗಿದಿರಲಿಲ್ಲ. ಅವನಿಗೆ ಈ ಹುಡುಗಿಯನ್ನು ನೋಡಬೇಕಿತ್ತು, ಇವಳಿಂದ ಸೇಡು ತೀರಿಸ್ಕೊಳ್ಬೇಕಿತ್ತು. ಯಾವ ಕಾರಣಕ್ಕಾಗಿ ತಾನು ಹೀಗೆ ಬದಲಾಗಿದ್ನೋ ಆ ಪ್ರತಿಯೊಂದು ವಿಷಯಕ್ಕೂ ಸೇಡಬೇಕಿತ್ತು. ಅವನು ಹೀಗೆ ಬದಲಾಗೋದಕ್ಕೆ ಈ ಹುಡುಗಿಯೇ ಕಾರಣವಾಗಿದ್ಲು. ಇಲ್ದಿದ್ರೆ ಅವನು ಹೀಗಿರಲೇ ಇಲ್ಲ. ಇದನ್ನು ಯೋಚಿಸ್ತಾ ಅವನು ಕೋಪದಿಂದ ರಚಿತಾಳನ್ನು ನೋಡ್ತಾನೆ. ಸ್ವಲ್ಪ ಹೊತ್ತಿನಲ್ಲಿ ಅವರಿಬ್ಬರು ಮನೆ ತಲುಪ್ತಾರೆ. ಆದರೆ ಇದು ರಚಿತಾಳ ಮನೆಯಾಗಿರಲಿಲ್ಲ, ಇದು ಅಗ್ನಿವರ್ಮನ ಮನೆ. ಅಗ್ನಿವರ್ಮನಿಗೆ ಎಷ್ಟು ಮನೆಗಳಿವೆ ಎಂಬುದು ರಚಿತಾಳಿಗೆ ಗೊತ್ತಿರಲಿಲ್ಲ. ಅವಳು ಎಷ್ಟೇ ಬಾರಿ ಅಗ್ನಿವರ್ಮನ ಜೊತೆ ಅವನ ಮನೆಗೆ ಬಂದಿದ್ರು ಪ್ರತಿ ಬಾರಿಯೂ ಮನೆ ಬೇರೆ ಬೇರೆ ಆಗಿರ್ತಿತ್ತು. ಈ ಬಾರಿಯೂ ಮನೆ ಬೇರೆಯೇ ಇತ್ತು. ಅದರ ನಂತರ ಅವರಿಬ್ಬರು ರೂಮಿಗೆ ಬಂದರು. ಅವರಿಬ್ಬರು ಪೂರ್ತಿಯಾಗಿ ನೆನೆದು ಹೋಗಿದ್ರು. ಆದರೆ ರಚಿತಾಳಿಗೆ ತುಂಬ ಚಳಿ ಆಗ್ತಿತ್ತು. ಅವಳ ಲೆಹಂಗ ಅವಳ ಮೈಗೆ ಅಂಟ್ಕೊಂಡಿತ್ತು. ಅಗ್ನಿವರ್ಮ ಕೂಡ ರೂಮ್ನಲ್ಲಿದ್ದ ಕಾರಣ ಅವಳಿಗೆ ಬಟ್ಟೆ ಬದಲಿಸೋಕೆ ಸ್ವಲ್ಪ ಮುಜುಗರ ಅನ್ನಿಸ್ತು. ಅಗ್ನಿವರ್ಮನಂತೂ ಅವಳನ್ನ ಪೂರ್ತಿಯಾಗಿ ನೋಡ್ತಿದ್ದ. ಯಾವಾಗಲೂ ಅವಳು ಅಗ್ನಿವರ್ಮನ ಹತ್ರ ಇದ್ದಾಗ ಅಥವಾ ಅಗ್ನಿವರ್ಮ ಅವಳ ಹತ್ರ ಬಂದಾಗ ಅವಳಿಗೆ ತುಂಬ ನಾಚಿಕೆ ಆಗ್ತಿತ್ತು. ಈಗಲೂ ಅವಳ ಸ್ಥಿತಿ ಹಾಗೇ ಇತ್ತು. ಅವಳಿಗೆ ತುಂಬ ನಾಚಿಕೆ ಆಗ್ತಿತ್ತು. ಇಲ್ಲಿವರೆಗೆ ಅಗ್ನಿವರ್ಮ ತನ್ನ ಶರ್ಟ್ ಕಳಿಸ್ದ ಮತ್ತು ಅದರ ನಂತರ ಅವನು ತನ್ನ ಬೆಲ್ಟ್ ಕಳಚಲು ಹೋಗ್ತಿದ್ದಾಗ ರಚಿತಾ ಚಳಿಯಿಂದ ನಡಕ್ತಿರೋದನ್ನು ನೋಡ್ದ. ಅವನು ತನ್ನ ಬೆಲ್ಟ್ ಕಳಚಿ ಪಕ್ಕಕ್ಕಿಸಿದ ನಂತರ ಅವಳ ಹತ್ರ ಬಂದು ಅವಳನ್ನ ತನ್ನ ಹತ್ರ ಎಳ್ಕೊಂಡ. ಅವಳ ತುಟಿಗಳನ್ನ ಚುಂಬಿಸ್ತಾ ಅವಳನ್ನ ತನ್ನ ಬಾಹುಗಳಲ್ಲಿ ಎತ್ಕೊಂಡ ಮತ್ತು ಹಾಸಿಗೆ ಮೇಲೆ ಮಲಗಿಸ್ದ. ಇದನ್ನು ನೋಡಿ ಮತ್ತು ಅನುಭವಿಸಿ ರಚಿತಾ ಅವನನ್ನು ದೂರ ತಳ್ಳೋದಕ್ಕೆ ಪ್ರಯತ್ನಿಸ್ತಾಳೆ. ಆದರೆ ಅವಳ ಪ್ರಯತ್ನ ಪೂರ್ತಿ ವಿಫಲವಾಯಿತು. ಯಾಕಂದರೆ ಅಗ್ನಿವರ್ಮ ತನ್ನ ಕೆಲಸ ಶುರು ಮಾಡಿದ್ದ. ಅಗ್ನಿವರ್ಮ ಇಂದು ಅವಳನ್ನ ಬಿಡುವಂತೆ ಕಾಣ್ತಿರಲಿಲ್ಲ. ಹೊರಗೆ ಜೋರಾಗಿ ಮಳೆ ಬರ್ತಿತ್ತು. ಹಗಲಲ್ಲೂ ಕತ್ತಲೆ ಆವರಿಸಿದಂತಿತ್ತು ಮತ್ತು ರೂಮಿನ ವಾತಾವರಣ ತುಂಬ ತೀವ್ರವಾಗಿತ್ತು. ಅಗ್ನಿವರ್ಮನ ಇಡೀ ಮೈ ಬೆಂಕಿಯಲ್ಲಿ ಬೈತಿರೋ ಕುಲುಮೆಯಂತೆ ಸುಡ್ತಿತ್ತು. ಅವನಿಗೆ ಹಾಗನ್ನಿಸ್ತಿತ್ತು. ಯಾಕಂದರೆ ಯಾವಾಗ ಅವನು ಈ ಹುಡುಗಿ ಹತ್ರ ಬರ್ತಿದ್ನೋ ಅವನ ಸ್ಥಿತಿ ತುಂಬ ಕೆಡ್ತಿತ್ತು. ಈಗಲೂ ಅದೇ ಸ್ಥಿತಿ ಇತ್ತು. ಅವನು ನಿಲ್ಲೋದಕ್ಕೂ ಬಯಸ್ತಿರ್ಲಿಲ್ಲ. ಅವಳನ್ನ ಪೂರ್ತಿಯಾಗಿ ಮತ್ತೆ ತನ್ನವಳನ್ನಾಗಿ ಮಾಡ್ಕೊಳ್ಳೋದಕ್ಕೆ ಬಯಸ್ತಿದ್ದ. ತುಂಬ ದಿನಗಳ ನಂತರ ಅವನು ರಚಿತಾಳಿಷ್ಟು ಹತ್ತಿರ ಬಂದಿದ್ದ. ಅವನು ರಚಿತಾಳನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದ. ಆದರೆ ತಾನು ರಚಿತಾಳಿಗಾಗಿ ಇಷ್ಟು ಚಡಪಡಿಸ್ತಿದ್ದೆ ಎಂಬ ವಿಷಯ ಅವಳಿಗೆ ಹೇಳೋದಕ್ಕೆ ಅವನಿಗೆ ಬಯಸ್ತಿರ್ಲಿಲ್ಲ. ಅವನಿಗೆ ಗೊತ್ತಿತ್ತು ರಚಿತಾಳಿಂದ ದೂರ ಹೋಗೋದು ಮತ್ತು ಇಷ್ಟು ತಿಂಗಳು ದೂರ ಇರೋದು ತುಂಬ ನೋವಿನ ವಿಷಯವಾಗಿತ್ತು ಅಂತ. ಈಗ ಅವಳಿಗೆ ರಚಿತಾ ಸಿಕ್ಕಿದ್ಲು. ಅವನಿಗೆ ತನ್ನ ನೆಮ್ಮದಿ ಸಿಕ್ಕಿದಂತ ಅನಿಸ್ತಿತ್ತು ಮತ್ತು ಅವನಿದನ್ನು ಕಳೆದುಕೊಳ್ಳೋದಕ್ಕೆ ಬಯಸ್ತಿರ್ಲಿಲ್ಲ. ಅವನು ರಚಿತಾಳ ತುಟಿಗಳನ್ನ ಬಿಟ್ಟು ಅವಳ ಎದೆಯನ್ನು ಚುಂಬಿಸೋದಕ್ಕೆ ಶುರು ಮಾಡ್ದ. ರಚಿತಾ ಅವನ ಕೂದಲನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಲು ಮತ್ತು ದೀರ್ಘ ಉಸಿರು ಬಿಡ್ತಾ ಹೇಳಿದ್ಲು, ನೀವಿದೇನು ಮಾಡ್ತಿದ್ದೀರಾ? ನನ್ನ ಬಿಡಿ. ಇದು ಯಾವುದಾದ್ರೂ ಸಮಯವಾ? ನನಗೆ ಮನೆಗೆ ಹೋಗಬೇಕು. ನನಗೆ ಇದೆಲ್ಲ ಈಗ ಬೇಡ. ಪ್ಲೀಸ್ ನನ್ನ ಹೋಗೋದಕ್ಕೆ ಬಿಡಿ. ಆದರೆ ಅಗ್ನಿವರ್ಮ ಅವಳ ಮಾತುಗಳನ್ನ ಪೂರ್ತಿಯಾಗಿ ನಿರ್ಲಕ್ಷಿಸಿ ಅವಳ ತುಟಿಗಳನ್ನ ಮತ್ತು ಇಡೀ ಮೈಯನ್ನು ಚುಂಬಿಸ್ತಾ ಹೇಳ್ತಾನೆ, ಇಲ್ಲ, ನಾನು ನಿನ್ನ ಹೋಗೋದಕ್ಕೆ ಬಿಡೋದಿಲ್ಲ. ಇಂದು ನಾನು ನಿನ್ನ ಖಂಡಿತ ಬಿಡೋದಿಲ್ಲ. ಯಾಕಂದರೆ ಇಂದು ನನಗೆ ನೀನು ಬೇಕು. ನಾನು ನಿನ್ನನ್ನು ತುಂಬ ಹೊತ್ತು ಪ್ರೀತಿಸೋದಕ್ಕೆ ಬಯಸ್ತೀನಿ. ಎಷ್ಟೋ ತಿಂಗಳುಗಳಿಂದ ನಿನ್ನ ಹತ್ತಿರ ಬಂದಿಲ್ಲ ಮತ್ತು ನೀನು ನನ್ನನ್ನು ಹೀಗೆ ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಹೇಳ್ತಾ ಅಗ್ನಿವರ್ಮ ಕ್ರೂರವಾಗಿ ಅವಳ ಇಡೀ ಮೈಯನ್ನು ತನ್ನ ಉಗುರುಗಳಿಂದ ಪರಚೋದಕ್ಕೆ ಶುರು ಮಾಡ್ತಾನೆ. ಇದನ್ನು ಅನುಭವಿಸಿ ರಚಿತಾ ಕೋಪದಿಂದ ಅವನ ಬೆನ್ನನ್ನು ತನ್ನ ಉಗುರುಗಳಿಂದ ಪರಚಲು ಶುರು ಮಾಡಿದ್ಲು ಮತ್ತು ಅವನ ಬೆನ್ನಿನಿಂದ ರಕ್ತ ಕೂಡ ಬರೋದಕ್ಕೆ ಶುರು ಮಾಡಿತು. ರಚಿತಾಳ ಉಗುರುಗಳು ತನ್ನ ಬೆನ್ನಿನ ಮೇಲೆ ತಗಲಿದ್ದನ್ನು ಅನುಭವಿಸಿ ಅಗ್ನಿವರ್ಮ ಮೂಕವಿಸ್ಮತನಾಗ್ತಾನೆ ಮತ್ತು ದೀರ್ಘ ಉಸಿರು ಬಿಡ್ತಾ ಅವಳ ಮುಖ ನೋಡಿ ಹೇಳ್ತಾನೆ, ನೀನು ನಿನ್ನ ಕಾಲ ಮೇಲೆ ನೀನೇ ಕೊಡ್ಲಿ ಹಾಕೊಳ್ತಿದ್ಯಾ? ನೀನು ನನ್ನನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ನನ್ನನ್ನು ಇಷ್ಟೊಂದು ಪ್ರಚೋದಿಸೋದನ್ನು ನಿಲ್ಲಿಸು. ನಾನು ಏನು ಮಾಡ್ತಿದ್ದೀನೋ ಅದನ್ನು ಮಾಡೋದಕ್ಕೆ ಬಿಡು. ಇದು ಕೇಳಿ ರಚಿತಾ ಕೋಪದಿಂದ ಅವನ ದೂರ ತಳ್ತಾ ಹೇಳ್ತಾಳೆ, ಇಲ್ಲ, ನಾನು ನಿಮ್ಮನ್ನು ಪ್ರಚೋದಿಸ್ತಿಲ್ಲ. ನಾನು ನಿಮ್ಮನ್ನು ನಮ್ಮದು ದೂರ ಮಾಡೋದಕ್ಕೆ ಪ್ರಯತ್ನಿಸ್ತಿದ್ದೀನಿ. ನೀವು ಹೀಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ನನ್ನ ಹೋಗೋದಕ್ಕೆ ಬಿಡಿ. ನಂಗೆ ಚಳಿ ಆಗ್ತಿದೆ. ಈಗ ನಾನು ಮನೆಗೆ ಹೋಗಬೇಕು. ಮಮ್ಮಿ ಪಪ್ಪ ಗಾಬರಿ ಆಗ್ತಿರ್ತಾರೆ. ಕೀರ್ತನ ಕೂಡ ಕಾಲೇಜ್ನಲ್ಲಿದ್ದಾಳೆ. ಅವಳೀಗ ಎಲ್ಲಿದ್ದಾಳೋ ಎಲ್ಲಿಗೆ ಹೋಗಿದ್ದಾಳೋ ಗೊತ್ತಿಲ್ಲ. ಇದು ಕೇಳಿ ಅಗ್ನಿವರ್ಮ ಅವಳ ಮೇಲೆ ಕುಳಿತುಕೊಳ್ತಾನೆ ಮತ್ತು ಅವಳ ಬ್ಲೌಸ್ ಹುಕ್ ಬಿಚ್ತಾ ಹೇಳ್ತಾನೆ, ಇಲ್ಲ, ಈಗ ನಾವು ನಿನ್ನ ಹೋಗೋದಕ್ಕೆ ಬಿಡೋದಿಲ್ಲ. ಈಗ ನೀನು ನನ್ನ ಜೊತೆ ಇರಬೇಕು. ನನ್ನ ಮನಸ್ಸು ತಣಿದಾಗ ನೀನು ಮನೆಗೆ ಹೋಗಬಹುದು ಅಥವಾ ನೀನು ಹೋಗೋದಕ್ಕೆ ಸಾಧ್ಯವೇ ಆಗದಿರಬಹುದು. ಯಾಕಂದರೆ ನಾನು ಒಂದು ನಿರ್ಧಾರ ಮಾಡಿದ್ದೀನಿ. ಏನೇ ಆದರೂ ನೀನು ನನ್ನ ಜೊತೆ ಇರ್ತೀಯ. ನೀನು ನನ್ನ ಹೆಂಡತಿ ಮತ್ತು ನೀನು ಹೊರಗಿನ ಗಂಡಸರ ಹತ್ರ ಹೋಗೋದನ್ನು ನಾನು ನೋಡೋದಕ್ಕೆ ಸಾಧ್ಯ ಇಲ್ಲ. ಏನಾದರೂ ಅಗತ್ಯ ಇದ್ದರೆ ನನಗೆ ಹೇಳು. ನಾನು ನಿನ್ನ ಗಂಡ ನಾನೇ ತಂದು ಕೊಡ್ತೀನಿ. ಬೇರೆ ಪರ ಗಂಡಸರ ಹತ್ರ ಹೋಗುವ ಅಗತ್ಯವೇ ಇಲ್ಲ. ರಚಿತಾ ಕೋಪಗೊಂಡು ಹೇಳ್ತಾಳೆ, ನಾನು ಯಾವತ್ತೂ ಹಾಗೆ ಮಾಡಿಲ್ಲ. ನೀವೇ ತಪ್ಪು ತಿಳ್ಕೊತಿದ್ದೀರಿ. ನಾನು ಅಂಥದ್ದನ್ನು ಯೋಚಿಸೋದಕ್ಕೂ ಸಾಧ್ಯ ಇಲ್ಲ. ನೀವು ತುಂಬ ಕೆಟ್ಟವರು. ನೀವು ಯೋಚನೆ ಕೂಡ ತುಂಬ ಕೆಟ್ಟದಾಗಿದೆ. ಅದಕ್ಕೆ ನೀವು ಇದೆಲ್ಲ ಹೇಳ್ತಿದ್ದೀರಿ. ನೀವು ಯಾವ ಥರದ ಹುಡುಗಿ ಅಂತ ನನ್ನ ತಿಳ್ಕೊಂಡಿದ್ದೀರೋ ಮತ್ತು ಮಾಡೋದಕ್ಕೆ ಪ್ರಯತ್ನಿಸ್ತಿದ್ದೀರೋ ನಾನು ಖಂಡಿತ ಅಂಥ ಹುಡುಗಿಯಲ್ಲ. ಹೀಗೆ ಹೇಳ್ತಿರುವಾಗ ಅವಳ ಬಾಯಿಂದ ಹಠತ್ತಾಗಿ ಒಂದು ನೋವಿನ ಉಸಿರು ಹೊರ ಬರುತ್ತೆ ಮತ್ತು ಅವಳು ದೀರ್ಘ ಉಸಿರು ಬಿಡುತ್ತಾ ಅಗ್ನಿವರ್ಮನನ್ನು ತನ್ನ ಮೇಲಿಂದ ಸರಿಸೋದಕ್ಕೆ ಪ್ರಯತ್ನಿಸ್ತಾಳೆ. ಆದರೆ ಅಗ್ನಿವರ್ಮ ಅವಳ ಮೇಲಿನಿಂದ ಸರಿಯೋದೇ ಇಲ್ಲ. ಇದನ್ನು ಅನುಭವಿಸಿ ಅವಳು ತನ್ನ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವನನ್ನು ನೋಡ್ತಾ ಹೇಳ್ತಾಳೆ, ನಂಗೆ ತುಂಬ ನೋವಾಗ್ತಿದೆ. ನನ್ನ ಹೋಗೋದಕ್ಕೆ ಬಿಡಿ. ಇದು ಕೇಳಿ ಅಗ್ನಿವರ್ಮ ಅವಳ ಕೈಗಳನ್ನ ಹಿಡ್ಕೊಳ್ತಾನೆ ಮತ್ತು ಅವಳ ಮುಖದ ಹತ್ರ ತನ್ನ ಮುಖ ತಂದು ದೀರ್ಘ ಉಸಿರು ಬಿಡ್ತಾ ಹೇಳ್ತಾನೆ,
ಯು ಫೀಲಿಂಗ್ ಕೋಲ್ಡ್ ನೋ ಐ ಆಮ್ ವಾರ್ಮಿಂಗ್ ಯು. ನಿಂಗೆ ಚಳಿ ಆಗ್ತಿತ್ತು, ಈಗ ನಾನು ನಿನ್ನ ಬಿಸಿ ಮಾಡ್ತಿದ್ದೀನಿ. ಇದು ಕೇಳಿ ಅವಳು ಕೋಪದಿಂದ ಹೇಳ್ತಾಳೆ, ನಂಗೆ ಚಳಿ ಆಗ್ತಿಲ್ಲ, ನನಗೆ ಬಿಸಿಯೂ ಬೇಡ, ನನ್ನ ಬಿಡಿ, ನೀವು ತುಂಬ ಅಸಭ್ಯವಾಗಿ ವರ್ತಿಸ್ತಿದ್ದೀರಿ ಮತ್ತು ಇದು ತುಂಬ ನೋವು ಕೊಡ್ತಿದೆ, ನನ್ನ ಬಿಡಿ, ನಂಗೆ ತುಂಬ ನೋವಾಗ್ತಿದೆ, ನೀವು ಈ ಕೆಲಸಗಳನ್ನ ನಿಲ್ಲಿಸಿ. ಹೀಗೆ ಹೇಳ್ತಾ ಅವಳು ಸಣ್ಣದಾಗಿ ಮರಗ್ತಾಳೆ. ಅವಳ ಮಾತು ಕೇಳಿ ಅಗ್ನಿವರ್ಮ ವಿಚಿತ್ರವಾಗಿ ನಗ್ತಾ ಹೇಳ್ತಾನೆ, ನನಗೆ ನಿನ್ನ ಈ ಮರಗುವಿಕೆ ತುಂಬ ಇಷ್ಟ, ಅದರಲ್ಲೂ ಇದು ಹಾಸಿಗೆ ಮೇಲೆ ಇದ್ದಾಗ ನನ್ನ ಹೃದಯಕ್ಕೆ ತುಂಬ ನೆಮ್ಮದಿ ಸಿಗುತ್ತೆ ಮತ್ತು ನಿನ್ನ ಈ ಉಸಿರುಗಳು ನನ್ನ ಕಾರಣದಿಂದಲೇ ಹೊರ ಬರ್ತಿದೆ. ಇದು ಕೇಳಿ ರಚಿತಾ ಅವನ ಬಾಯಿ ಮೇಲೆ ಕೈ ಇಡ್ತಾಳೆ ಮತ್ತು ಹೇಳ್ತಾಳೆ, ನೀ ಇಷ್ಟು ಗಲೀಜು ಮನುಷ್ಯ, ಎಂಥ ಗಲೀಜು ಮಾತುಗಳನ್ನ ಹಾಡ್ತಿದ್ಯಾ, ಬಿಡು ನನ್ನನ್ನು, ನನಗಿದೆಲ್ಲ ಈಗ ಬೇಕಾಗಿಲ್ಲ, ನನಗಿದೆಲ್ಲ ಸ್ವಲ್ಪನೂ ಇಷ್ಟ ಇಲ್ಲ, ಬಿಡು ನನ್ನನ್ನು ಹೋಗೋದಕ್ಕೆ. ಇದು ಕೇಳಿ ಅಗ್ನಿವರ್ಮ ಉಲ್ಟಾ ಅರ್ಥ ಮಾಡ್ಕೊಳ್ತಾನೆ ಮತ್ತು ಹೇಳ್ತಾನೆ, ಹಾಗಾದರೆ ನಿನ್ನನ್ನು ದೂರ ಹೋಗೋದಕ್ಕೆ ಹೇಳ್ತಿರೋದು. ನಾನು ಇದನ್ನು ಕೇಳಿ ಇನ್ನೂ ಹೆಚ್ಚು ಆಕರ್ಷಿತನಾಗಲಿ ಮತ್ತು ನಿನ್ನನ್ನು ಬಿಡಲೇಬಾರ್ದು ಎಂದೆ. ಹಾಗಾದರೆ ಕಂಗ್ರ್ಯಾಚುಲೇಷನ್ಸ್, ನಾನು ನಿನ್ನ ಬಿಡೋದೇ ಇಲ್ಲ. ಇಡೀ ರಾತ್ರಿ ಇಡೀ ಹಗಲು ನಾವು ನಿನ್ನ ಜೊತೆ ಹೀಗೆ ಇರ್ತೀನಿ, ಯಾಕಂದರೆ 4 ತಿಂಗಳ ಕೋಪವನ್ನು ತೀರಿಸ್ಕೊಳ್ಬೇಕು ಮತ್ತು ಆ ರಾಘವನ ಮೇಲಿರೋ ಕೋಪವನ್ನು ತೀರಿಸ್ಕೊಳ್ಬೇಕು, ನಿನ್ನ ಪ್ರತಿಯೊಂದು ತಪ್ಪಿನ ಕೋಪವನ್ನು ತೀರಿಸ್ಕೊಳ್ಬೇಕು, ಅದಕ್ಕೆ ನಾನು ನಿನ್ನ ಬಿಡೋದೇ ಇಲ್ಲ. ಇದು ಕೇಳಿ ರಚಿತಾ ಕಣ್ಣೀರು ಒರೆಸ್ಕೊಳ್ತಾ ಹೇಳ್ತಾಳೆ, ನೀವೇನು ಹುಚ್ಚರಾಗಿದ್ದೀರಾ, ಪ್ಲೀಸ್ ನನ್ನ ಹೋಗೋದಕ್ಕೆ ಬಿಡಿ, ನನಗೆ ನಿಜಕ್ಕೂ ಇಷ್ಟ ಆಗ್ತಿಲ್ಲ, ನಾನು ನಿಮ್ಮನ್ನು ಪ್ರಚೋದಿಸ್ತಿಲ್ಲ, ನನಗೆ ಬರೀ ಮನೆಗೆ ಹೋಗಬೇಕಷ್ಟೇ. ಇದು ಕೇಳಿ ಅಗ್ನಿವರ್ಮ ಸ್ವಲ್ಪ ಸಮಯ ನಿಲ್ತಾನೆ ಮತ್ತು ಮೆಲ್ಲನೆ ಎಲ್ಲ ಪರದೆಗಳನ್ನು ಬಿಚ್ಚುತ್ತಾನೆ. ಹಾಸಿಗೆ ಸುತ್ತಲೂ ಬಿಳಿ ಪರದೆಗಳು ಬೀಳುತ್ತವೆ ಮತ್ತು ಅವನು ಅವಳ ತುಟಿಗಳನ್ನ ಚುಂಬಿಸೋದಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ಸಮಯದಲ್ಲೇ ಇಡೀ ರೂಮ್ನಲ್ಲಿ ರಚಿತಾಳ ಮರುಗುವ ಧ್ವನಿ ಕೇಳಿಸತೊಡಗುತ್ತೆ ಮತ್ತು ಈ ಧ್ವನಿಗೆ ಕಾರಣ ಅಗ್ನಿವರ್ಮನಾಗಿದ್ದ. ಅವಿಬ್ಬರು ಈಗ ಒಬ್ಬರಲ್ಲೊಬ್ಬರು ಮುಳುಗಿ ಹೋಗಿದ್ರು ಮತ್ತು ಹೊರಬರಲು ಬಯಸ್ತಿರಲಿಲ್ಲ. ಎಷ್ಟೋ ಗಂಟೆಗಳ ಕಾಲ ಹೀಗೆ ಪ್ರೀತಿಸಿದ ನಂತರ ಅಗ್ನಿವರ್ಮ ಅವಳಿಂದ ದೂರ ಸರಿತಾನೆ ಮತ್ತು ಅವಳ ಪಕ್ಕದಲ್ಲಿ ಮಲಗ್ತಾನೆ. ಅವಳನ್ನ ನೋಡ್ತಾ ಪಕ್ಕ ಟೇಬಲ್ನಿಂದ ಸಿಗಾರ್ ತೆಗೆದು ಹಚ್ಚಿ ಸೇದೋದಕ್ಕೆ ಶುರು ಮಾಡ್ತಾನೆ. ಇದನ್ನು ನೋಡಿ ರಚಿತಾ ಅವನಿಂದ ಸ್ವಲ್ಪ ದೂರ ಹೋದ್ಲು, ಯಾಕಂದರೆ ಅವಳಿಗೆ ಈ ವಾಸನೆ ಸ್ವಲ್ಪವೂ ಇಷ್ಟ ಇರಲಿಲ್ಲ. ಅವಳಿಗೆ ಕೆಮ್ಮು ಬರೋದಕ್ಕೆ ಶುರುವಾಯಿತು ಮತ್ತು ಅವಳು ಕೆಮ್ತಿರೋದನ್ನು ನೋಡಿ ಅಗ್ನಿವರ್ಮ ಅವಳು ಪೂರ್ತಿ ಹತ್ರ ಬಂದು ಮತ್ತು ಅವಳನ್ನ ತನ್ನ ಹತ್ತಿರ ಎಳ್ಕೊಳ್ತಾ ಹೇಳ್ದ, ವಾಟ್ ಹ್ಯಾಪನ್ ಟು ಯು. ಇದು ಕೇಳಿ ರಚಿತಾ ಹೇಳಿದ್ಲು, ನನಗೆ ಈ ವಾಸನೆ ಇಷ್ಟ ಇಲ್ಲ, ನಂಗೆ ತುಂಬ ತೊಂದರೆ ಆಗ್ತಿದೆ, ನೀವು ಹೊರಗೆ ಹೋಗಿ, ಈಗ ನಿಮ್ಗೆ ಏನು ಮಾಡಬೇಕಿತ್ತು ಅದನ್ನು ಮಾಡಿದ್ದೀರಿ ಅಲ್ವಾ, ಈಗ ಹೋಗಿ ಇಲ್ಲಿಂದ, ನೀವು ತುಂಬಾ ಕೆಟ್ಟವರು. ಇದು ಕೇಳಿ ಅಗ್ನಿವರ್ಮ ತನ್ನ ಕೈಯಲ್ಲಿದ್ದ ಸಿಗರೇಟನ್ನು ಒಮ್ಮೆ ನೋಡಿದ ಮತ್ತು ಮುಂದಿನ ಕ್ಷಣ ಅವನು ಮತ್ತೆ ಒಂದು ದಮ್ ಎಳೆದು ಸಿಗರೇಟ್ ಎಸೆದು ಅವಳ ತುಟಿಗಳನ್ನ ಚುಂಬಿಸಿ ಆ ಎಲ್ಲ ಹೊಗೆಯನ್ನು ಅವಳ ಬಾಯಿಯೊಳಗೆ ಬಿಟ್ಟ. ಇದರಿಂದ ರಚಿತಾ ಇನ್ನೂ ಹೆಚ್ಚು ಕೆಮ್ಮೋದಕ್ಕೆ ಶುರು ಮಾಡಿದ್ಲು ಮತ್ತು ಅವನ್ನ ದೂರ ತಳ್ಳಿದ್ಲು. ಕೆಮ್ಮುತ್ತಲೇ ಅವಳು ಮೆಲ್ಲನೆ ಎದ್ದು ಪಕ್ಕದಲ್ಲಿದ್ದ ನೀರಿನ ಲೋಟ ತೆಗೆದುಕೊಂಡು ನೀರು ಕುಡಿಯೋದಕ್ಕೆ ಶುರು ಮಾಡಿದ್ಲು. ಆದರೆ ಅವಳು ಒಂದು ವಿಷಯ ಗಮನಿಸಿರಲಿಲ್ಲ, ಅವಳ ಮೈ ಮೇಲಿದ್ದ ದೊಡ್ಡ ಕಂಬಳಿ ಅವಳ ಮೈಯಿಂದ ಸರಿದು ಹೋಗಿತ್ತು ಮತ್ತು ಅವಳು ಪೂರ್ತಿ ಬೆತ್ತಲೆಯ ಅಗ್ನಿವರ್ಮನ ಎದುರು ಇದ್ಲು. ಅಲ್ಲಿ ಅಗ್ನಿವರ್ಮ ಅವಳ ಮೈಯನ್ನು ನೋಡ್ತಾ ಮತ್ತೆ ಅವಳ ಹತ್ರ ಬಂದು ಮತ್ತು ಅವಳನ್ನ ಎಳೆದು ಅವಳ ಕಿವಿಯಲ್ಲಿ ಬಿಸಿ ಉಸಿರು ಬಿಡ್ತಾ ಹೇಳ್ದ, ನೀನು ನನ್ನನ್ನು ಪ್ರಚೋದಿಸ್ತಿದೆಯಾ, ಒಂದು ವೇಳೆ ನೀನು ಹಾಗೆ ಮಾಡ್ತಿದ್ರೆ ಕಂಗ್ರ್ಯಾಚುಲೇಷನ್ಸ್, ನೀನು ಯಶಸ್ವಿಯಾಗಿದೆಯಾ, ಯಾಕಂದರೆ ನಾನು ಮತ್ತೆ ಪ್ರಚೋದಿತನಾಗಿದ್ದೀನಿ, ಈಗ ನನಗೆ ಮತ್ತೆ ನೀನು ಬೇಕು. ಇದು ಕೇಳಿ ರಚಿತಾಳಿಗೆ ತುಂಬ ಕೋಪ ಬಂತು, ಯಾಕಂದರೆ ಸ್ವಲ್ಪ ಹೊತ್ತಿನಿಂದಷ್ಟೇ ಈ ಹುಚ್ಚು ಮನುಷ್ಯ ಅವಳನ್ನ ಬಿಟ್ಟಿದ್ದ, ಅವಳ ಸ್ಥಿತಿಯನ್ನು ಹದಗೆಡಿಸಿದ ಮತ್ತು ಈಗ ಮತ್ತೆ ಅವನು ಅದನ್ನೇ ಹೇಳ್ತಿದ್ದ. ಇದನ್ನು ಯೋಚಿಸಿ ಅವಳಿಗೆ ತುಂಬ ಕೋಪ ಬಂತು. ಅವಳು ಕೋಪದಿಂದ ಅವನ್ನ ತಳ್ಳಿ ಹೇಳಿದ್ಲು, ಇಲ್ಲ, ನಾನು ನಿನಗಿದೆಲ್ಲ ಮಾಡೋದಕ್ಕೆ ಬಿಡೋದಿಲ್ಲ, ನಂಗೆ ತುಂಬ ನೋವಾಗ್ತಾ ಇದೆ, ನೀನಷ್ಟು ಸುಲಭವಾಗಿ ಬಿಡ್ತಿಲ್ಲ. ಇದು ಕೇಳಿ ಅಗ್ನಿವರ್ಮ ತನ್ನ ತಣ್ಣನೆ ಆಕರ್ಷಕ ಧ್ವನಿಯಲ್ಲಿ ಅವಳು ಕೈ ಹಿಡಿದು ಹೇಳ್ದ, ನೀನಷ್ಟು ಸುಲಭವಾಗಿ ಬಿಡುವಂಥ ವಸ್ತುವಂತೂ ಅಲ್ಲ, ಎಷ್ಟು ಸುಲಭವಾಗಿ ಬಿಡೋದಕ್ಕೆ ನನಗೆ ಆಗೋದೂ ಇಲ್ಲ. ಈಗ ನೀನು ನನ್ನ ಜೊತೆ ಪೂರ್ತಿ ನಶೆಯಂತೆ ಇರ್ತಿದ್ಯಾ, ನನಗೆ ನಿನ್ನನ್ನು ಬಿಡೋದಕ್ಕೆ ಆಗ್ತಿಲ್ಲ ಮತ್ತು ಬಹುಶಃ ಯಾವತ್ತೂ ಬಿಡೋದಕ್ಕೆ ಆಗೋದಿಲ್ಲ, ಯಾಕಂದರೆ ನೀನು ನನಗೆ ನಶೆ ಆಗಿದ್ಯಾ. ನಾನು ನಿನ್ನ ಪೂರ್ತಿಯಾಗಿ ಸವಿಯೋವರೆಗೆ ನಂಗೆ ನೆಮ್ಮದಿ ಸಿಗೋದಿಲ್ಲ, ಬರೀ ನಿನ್ನನ್ನು ಪೂರ್ತಿಯಾಗಿ ಹೀರ್ಕೊಳ್ಬೇಕನ್ಸುತ್ತೆ. ಮತ್ತು ನಿನಗೆ ಗೊತ್ತಲ್ವ ಸುಂದ್ರಿ, ನನಗೆ ನೀನು ಎಷ್ಟು ಬೇಕು ಅಂತ. ಇದು ಕೇಳಿ ರಚಿತಾಳ ಕೆನ್ನೆಗಳು ಟೊಮೆಟೊ ಥರ ಕೆಂಪಾದವು ಮತ್ತು ಅವಳು ದೂರ ತಳ್ಳಿ ಅಲ್ಲಿಂದ ಅವನ ವೈಟ್ ಶರ್ಟ್ ಎತ್ಕೊಂಡು ಓಡಿ ಹೋದ್ಲು. ಇದನ್ನು ನೋಡಿ ಅಗ್ನಿವರ್ಮ ಕಿರಿಸ್ತಾ ಹೇಳ್ದ, ನಾನು ನಿನ್ನ ಇಷ್ಟು ಮೃದುವಾಗಿ ನಡೆಸ್ಕೊಳ್ಬಾರ್ದಿತ್ತು, ನಾನಿನ್ನು ಸ್ವಲ್ಪ ವೈಲ್ಡ್ ಆಗಿದ್ದರೆ ನಿನಗೆ ನಡೆಯೋದು ಕೂಡ ಆಗ್ತಾ ಇರಲಿಲ್ಲ, ಬಹುಶಃ ಅದೇ ಚೆನ್ನಾಗಿರ್ತಿತ್ತು. ಆದರೆ ನಾನು ನಿನ್ನನ್ನು ಹಿಡಿತೀನಿ, ನೀನು ಎಲ್ಲಿಗೂ ಹೋಗ್ತೀಯ ನನ್ನಿಂದ, ಈ ಇಡೀ ಮನೆ ನನ್ನದು ಮತ್ತು ಇಲ್ಲಿ ಎಲ್ಲವೂ ನನ್ನ ಇಚ್ಛೆಯಂತೆ ನಡೆಯುತ್ತೆ. ಹೀಗೆ ಹೇಳಿ ಅವನು ವಿಚಿತ್ರವಾಗಿ ನಗೋದಕ್ಕೆ ಶುರು ಮಾಡ್ದ. ಇಲ್ಲಿ ರಚಿತಾ ವಾಶ್ರೂಮ್ ಬಾಗಿಲು ತೆರೆಯಲು ಪ್ರಯತ್ನಿಸಿದ್ಲು, ಆದರೆ ಅದು ತೆರೀಲೇ ಇಲ್ಲ. ಇದನ್ನು ನೋಡಿ ಅವಳು ಕೋಪದಿಂದ ಹಿಂದೆ ತಿರುಗಿ ಅಗ್ನಿವರ್ಮನನ್ನು ನೋಡಿದ್ಲು. ಅವನು ಯಾವುದೇ ಭಾವನೆ ಇಲ್ಲದೆ ಹಾಸಿಗೆ ಮೇಲೆ ಮಲ್ಕೊಂಡು ಅವಳನ್ನೇ ನೋಡ್ತಾ ಇದ್ದ. ಈ ಸಮಯದಲ್ಲಿ ಕೂಡ ಅವನ ಮುಖದಲ್ಲಿ ನಗು ಇರಲಿಲ್ಲ. ಇದನ್ನು ಯೋಚಿಸಿ ರಚಿತಾಳ ಮೂಡ್ ಆಫ್ ಆಯಿತು ಮತ್ತು ಅವಳು ಕೋಪದಿಂದ ಬಾಗಿಲು ಓದ್ಲು. ಆದರೆ ಅವಳಿಗೆ ತುಂಬ ನೋವಾಯಿತು. ಇದನ್ನು ನೋಡಿ ಅಗ್ನಿವರ್ಮ ಹೇಳ್ದ, ಪ್ರಯತ್ನ ಮಾಡೋದು ವ್ಯರ್ಥ. ಅವನ ಮಾತು ಕೇಳಿ ರಚಿತಾ ಕೋಪದಿಂದ ಹೇಳಿದ್ಲು, ಪ್ರಯತ್ನ ಮಾಡಿದ್ರೆ ಫಲ ಹೇಗೆ ಸಿಗುತ್ತೆ,
ಪ್ರಯತ್ನ ಮಾಡ್ತಿರಬೇಕು. ಸುಮ್ಮನೆ ಇರೋದಕ್ಕಿಂತ ಏನಾದರೂ ಮಾಡೋದು ಲೇಸು. ಮತ್ತು ನಿಮ್ಮಂಥ ರಾಕ್ಷಸನಿಂದ ಬಚಾವಾಗೋದಕ್ಕೆ ಪ್ರತಿಯೊಂದು ಅಸಾಧ್ಯವಾದ ಪ್ರಯತ್ನವನ್ನು ಮಾಡಬೇಕು. ನಾನು ಯಾವುದನ್ನು ಯೋಚಿಸೋದಕ್ಕೆ ಸಾಧ್ಯ ಇಲ್ವೋ ಅಂಥದ್ದನ್ನು ಕೂಡ ಮಾಡಬೇಕು. ಆಗಲೇ ನಾವು ನಿಮ್ಮಂಥ ರಾಕ್ಷಸನಿಂದ ಬಚಾವಾಗೋದಕ್ಕೆ ಸಾಧ್ಯ. ಇದು ಕೇಳಿ ಅಗ್ನಿವರ್ಮ ಎದ್ದವಳ ಹತ್ರ ಬಂದ ಮತ್ತು ಅವಳಿಗೊಂದು ಕೈ ಹಿಡಿದು ತನ್ನ ಹತ್ರ ಹೇಳ್ಕೊಂಡು ಹೇಳ್ದ, ನೀನು ಯಾಕೆ ನನ್ನ ಬಟ್ಟೆ ಹಾಕ್ಕೊಂಡಿದ್ಯಾ? ನಿನ್ನ ಹತ್ರ ನಿನ್ನ ಸ್ವಂತ ಬಟ್ಟೆಗಳಿಲ್ವಾ? ಯಾಕೆ ನನ್ನ ಬಟ್ಟೆ ಹಾಕ್ಕೊಂಡಿದ್ಯಾ? ಇದನ್ನು ಕಳಚು, ಯಾಕಂದರೆ ನನ್ನ ಬಟ್ಟೆಯನ್ನು ಬೇರೆಯವ್ರು ಹಾಕ್ಕೊಳ್ಳೋದು ನನಗಿಷ್ಟ ಇಲ್ಲ. ಬೇಗ ಕಳಚು, ಇಲ್ದಿದ್ರೆ ನಾನೇ ಕಳಿಸ್ತೀನಿ. ಇದು ಕೇಳಿ ರಚಿತಾ ತನ್ನ ಒದ್ದೆ ಬಟ್ಟೆಗಳನ್ನ ನೋಡಿದ್ಲು ಮತ್ತು ಆಮೇಲೆ ಅಗ್ನಿವರ್ಮನನ್ನು ನೋಡಿದ್ಲು. ಅವನು ತನ್ನ ಹವ್ಯಾಸದ ದೃಷ್ಟಿಯಿಂದ ಅವಳನ್ನೇ ನೋಡ್ತಿದ್ದ. ಅವನ ಆ ದೃಷ್ಟಿಯನ್ನು ಕಂಡು ರಚಿತಾಳಿಗೆ ಅರ್ಥ ಆಯ್ತು, ಈ ಮನುಷ್ಯ ಮತ್ತೆ ಶುರು ಮಾಡ್ತಾನೆ ಅಂತ. ಅವಳು ಅವನ ಎದೆ ಮೇಲೆ ಕೈ ಇಟ್ಟು ಅವನ ದೂರ ತಳ್ತಾಳೆ ಮತ್ತು ಬಾಗಿಲು ತೆರೆಯೋದಕ್ಕೆ ಪ್ರಯತ್ನಿಸ್ತಾಳೆ. ಆದರೆ ಬಾಗಿಲು ತೆರೆಯೋದೇ ಇಲ್ಲ. ಇದು ನೋಡಿ ಅವಳು ಕೋಪದಿಂದ ಹೇಳಿದ್ಲು, ಈ ಬಾಗಿಲು ಯಾಕೆ ತೆರೀತಿಲ್ಲ? ನನ್ನ ಜೊತೆ ಯಾಕೆ ಹೀಗಾಗ್ತದೆ? ನಂಗೆ ತುಂಬ ಕೋಪ ಬರ್ತಿದೆ, ಬಾಗಿಲು ತೆಗಿ, ನನಗೆ ವಾಶ್ರೂಮ್ಗೆ ಹೋಗಬೇಕು. ನೀನು ಬಾಗಿಲನ್ನು ಯಾಕೆ ಲಾಕ್ ಮಾಡಿಟ್ಟಿದ್ಯಾ? ಮತ್ತು ವಾಶ್ರೂಮ್ ಬಾಗಿಲನ್ನು ಯಾರು ಲಾಕ್ ಮಾಡ್ತಾರೆ? ಇದು ಕೇಳಿ ಅಗ್ನಿವರ್ಮ ಕೆಳಗೆ ಬಗ್ಗಿ ಅವಳ ಕುತ್ತಿಗೆ ಮೇಲೆ ಮುತ್ತಿಡ್ತಾನೆ ಮತ್ತು ಹೇಳ್ತಾನೆ, ನಾನೇ ಮಾಡೋದಲ್ವಾ? ಬಾ, ನೀನು ನನ್ನ ಜೊತೆ ಬಾ, ನನಗೆ ಮತ್ತೆ ನೀನು ಬೇಕು. ಹೀಗೆ ಹೇಳಿ ಅಗ್ನಿವರ್ಮ ಅವಳು ಸೊಂಟ ಹಿಡಿದು ಅವಳನ್ನ ಗೋಡೆಗೆ ಅಂಟಿಸ್ತಾನೆ ಮತ್ತು ಹಠಾತ್ತಾಗಿ ಅವಳನ್ನ ತನ್ನ ಮಡಲಲ್ಲಿ ಎತ್ಕೊಳ್ತಾನೆ. ರಚಿತಾ ಹೆದರಿಕೆಯಿಂದ ಅವನ್ನ ನೋಡ್ತಿದ್ಲು, ಯಾಕಂದರೆ ಅವಳಿಗೆ ಅನ್ನಿಸ್ತಿತ್ತು ಈ ಮನುಷ್ಯ ಮತ್ತೆ ಹುಚ್ಚನಾಗಿದ್ದಾನೆ ಮತ್ತು ಇವನು ಇಂದು ಅವಳನ್ನ ಬಿಡುವುದಿಲ್ಲ ಅಂತ. ಇದನ್ನು ಯೋಚಿಸಿ ರಚಿತಾ ತುಂಬ ಗಾಬರಿ ಆದಳು ಮತ್ತು ಅವನ ಎದೆ ಮೇಲೆ ಹೊಡೆಯೋದಕ್ಕೆ ಶುರು ಮಾಡಿದ್ಲು. ಅಷ್ಟರಲ್ಲಿ ಅವಳ ಬಾಯಿಂದ ಮತ್ತೆ ಕಿರುಚಾಟ ಹೊರಬಂತು ಮತ್ತು ಅವಳು ಕೋಪದಿಂದ ಅವನನ್ನು ನೋಡತೊಡಗಿದ್ಲು. ಆದರೆ ಅಗ್ನಿವರ್ಮ ಇಂದು ಎಲ್ಲಿ ನಿಲ್ಲುವನೋ ಅವನು ಸ್ವಲ್ಪವೂ ನಿಲ್ಲಿಲ್ಲ. ಅವನು ತನ್ನ ಕೆಲಸಗಳನ್ನ ಮುಂದುವರಿಸ್ತಾ ಮತ್ತು ದೀರ್ಘ ಉಸಿರು ಬಿಡತೊಡಗಿದ. ರಚಿತಾಳ ಸ್ಥಿತಿಯನ್ನು ಅವನು ಪೂರ್ತಿ ಹದಗೆಡಿಸಿದ್ದ. ಒಂದು ಕತ್ತಲೆ ರೂಮು, ಅಲ್ಲಿ ಬರೀ ಕೆಂಪು ಮತ್ತು ಬಿಳಿ ಬಣ್ಣದ ಕ್ಯಾಂಡಲ್ಗಳು ಉರಿತಿದ್ವು. ಆ ರೂಮ್ನಲ್ಲಿ ಒಂದು ಸುಂದರವಾದ ಹಾಸಿಗೆ ಇತ್ತು ಮತ್ತು ಆ ಹಾಸಿಗೆ ಸುತ್ತಲೂ ಬ್ಲ್ಯಾಕ್ ಪರ್ದೆಗಳ ಹಾಕಲಾಗಿತ್ತು. ಸುತ್ತಮುತ್ತ ತುಂಬ ಬ್ಲ್ಯಾಕ್ ರೋಸಸ್ ಗಿಡಗಳಿದ್ವು, ಅದರಲ್ಲಿ ದೊಡ್ಡ ದೊಡ್ಡ ಗುಲಾಬಿಗಳು ಹರಳಿದ್ವು. ಇಡೀ ರೂಮ್ನಲ್ಲಿ ಒಂದು ವಿಚಿತ್ರವಾದ ಸುಗಂಧ ಆಡಿತ್ತು. ಇತ್ತ ಈ ಸುಂದರವಾದ ಹಾಸಿಗೆ ಮೇಲೆ ಕೀರ್ತನ ಪ್ರಜ್ಞೆ ತಪ್ಪಿದ್ದಿದ್ಲು. ಅವಳು ಮೆಲ್ಲನೆ ತನ್ನ ಕಣ್ಣುಗಳನ್ನ ಬಿಡ್ತಾಳೆ ಮತ್ತು ಎದ್ದು ಕೂತ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾಳೆ. ಆದರೆ ಯಾಕೋ ಏನು ಇವಳು ಇಡೀ ಮೈಯಲ್ಲಿ ವಿಚಿತ್ರವಾದ ನೋವಾಗ್ತಿತ್ತು. ಈ ನೋವು ಇನ್ನೂ ಹೆಚ್ಚಾಗ್ತಿದ್ದಿತ್ತು. ಅವಳು ಒಂದು ಸಲ ತನ್ನಂತ ನೋಡ್ಕೊಳ್ತಾಳೆ ಮತ್ತು ಮುಂದಿನ ಕ್ಷಣ ಜೋರಾಗಿ ಕಿರಿಸ್ತಾಳೆ, ಆ ಯಾಕಂದ್ರೆ ಅವಳ ಮೈ ಮೇಲೆ ಒಂದು ಬಟ್ಟೆನೂ ಇರಲಿಲ್ಲ. ಅವಳ ಮೈ ಮೇಲೆ ವಿಚಿತ್ರವಾದ ಗುರುತುಗಳಿದ್ವು. ಅವಳು ತನ್ನನ್ನು ಈ ಸ್ಥಿತಿಯಲ್ಲಿ ನೋಡಿ ತುಂಬ ಎದುರು ಹೋಗಿದ್ಲು. ಅಷ್ಟರಲ್ಲಿ ಅವಳ ಕಿವಿಗೆ ಒಂದು ಧ್ವನಿ ಕೇಳಿಸುತ್ತೆ, ಗುಡ್ ನೈಟ್ ಬೇಬಿ, ಯು ಸ್ಲೀಪ್ ವೆಲ್. ಹೀಗೆ ಹೇಳಿ ಅವನು ನಗ್ತಾ ಅವಳ ಹತ್ರ ಬರ್ತಾನೆ. ಕೀರ್ತನೆ ಎದುರು ನಿಂತಿದ್ದ ಮನುಷ್ಯನನ್ನು ನೋಡಿ ಹೆದರ್ತಾಳೆ, ಯಾಕಂದ್ರೆ ಅದು ಆಕ್ರೋಶನ ನೋಡ್ತಾ ಅವಳು ಬೇಗ ತನ್ನ ಮೈಯನ್ನು ಮುಚ್ಕೊಳ್ತಾಳೆ. ಆಕ್ರೋಶ್ ನಗ್ತಾ ಅವಳ ಪಕ್ಕದಲ್ಲಿ ಕೂತ್ಕೊಳ್ತಾನೆ. ಅವಳ ಕೈ ಹಿಡಿದು ಬಲವಂತವಾಗಿ ತನ್ನ ಹತ್ರ ಹೇಳ್ಕೊಳ್ತಾನೆ ಮತ್ತು ಹೇಳ್ತಾನೆ, ಯು ಹ್ಯಾಡ್ ಸೋ ಮಚ್ ಫನ್ ವಿತ್ ಮೀ. ಹೀಗೆ ಹೇಳ್ತಾ ಅವನು ವಿಚಿತ್ರವಾಗಿ ಅವಳನ್ನು ನೋಡತೊಡಗ್ತಾನೆ. ಕೀರ್ತನ ಇನ್ನೂ ಹೆಚ್ಚು ಗಾಬರಿ ಆಗ್ತಾಳೆ. ಯಾವಾಗ ಆಕ್ರೋಶ್ನ ಮೈ ಮೇಲೂ ಬಟ್ಟೆ ಇರೋದಿಲ್ವೋ ಆಗ ಆಕ್ರೋಶ್ ಬರೀ ಒಂದು ಬ್ಲ್ಯಾಕ್ ಪ್ಯಾಂಟ್ ಹಾಕ್ಕೊಂಡಿದ್ದ ಮತ್ತು ಅವನ ಮೈ ಮೇಲೂ ವಿಚಿತ್ರವಾದ ಗುರುತುಗಳಿದ್ವು. ಅವಳು ತುಂಬ ಗಾಬರಿ ಆಗ್ತಾಳೆ ಮತ್ತು ಅವಳ ಕಣ್ಣಿನಿಂದ ನೀರು ಬರೋದಕ್ಕೆ ಶುರುವಾಗುತ್ತೆ. ಅವಳು ಅಳ್ತಾ ಹೇಳ್ತಾಳೆ, ನಮ್ಮಿಬ್ಬರ ಮಧ್ಯೆ ಆಗಬಾರ್ದೆಲ್ಲವೂ ಆಗೋಯ್ತಾ? ಇದು ಕೇಳಿ ಆಕ್ರೋಶ್ ವಿಚಿತ್ರವಾಗಿ ಅವಳನ್ನ ನೋಡ್ತಾನೆ ಮತ್ತು ಹೇಳ್ತಾನೆ, ವಾಟ್ ಡು ಯು ಥಿಂಕ್ ಬೇಬಿ? ಇದು ಕೇಳಿ ಕೀರ್ತನ ತನ್ನ ಹೊಟ್ಟೆ ಮೇಲೆ ಕೈ ಇಟ್ಕೊಳ್ತಾಳೆ ಮತ್ತು ಹೇಳ್ತಾಳೆ, ನನ್ನ ಹೊಟ್ಟೆಯಲ್ಲಿ ನೋವಾಗ್ತಿದೆ. ಇದರ ಅರ್ಥ ನೀನು ನನ್ನ ಜೊತೆ ಅದೆಲ್ಲ ಮಾಡಿದೀಯಾ? ನೀನು ತುಂಬ ಗಲೀಜು ಮನುಷ್ಯ, ನಾನು ನಿನ್ನ ಬಿಡೋದಿಲ್ಲ. ನಾನು ಪೊಲೀಸ್ ಹತ್ರ ಹೋಗ್ತೀನಿ. ನಾನು ಮಮ್ಮಿ ಪಪ್ಪಾಗೆ ಹೇಳ್ತೀನಿ, ನಿನ್ನ ಮಮ್ಮಿ ಪಪ್ಪಾಗೂ ಹೇಳ್ತೀನಿ ಮತ್ತು ಇಡೀ ಕುಟುಂಬಕ್ಕೆ ಹೇಳ್ತೀನಿ ನೀನು ನನ್ನ ಜೊತೆ ಎಷ್ಟು ಗಲೀಜು ಆಟ ಆಡ್ತಿದ್ಯಾ ಅಂತ. ಅವರೆಲ್ಲರೂ ನಿನ್ನ ಬಿಡೋದಿಲ್ಲ. ನೀನು ತುಂಬ ಗಲೀಜು ಮನುಷ್ಯ, ತುಂಬ. ಇದು ಕೇಳಿ ಆಕ್ರೋಶ ಅವಳ ಸೊಂಟ ಹಿಡಿದು ತನ್ನ ಹತ್ರ ಹೇಳ್ಕೊಳ್ತಾನೆ ಮತ್ತು ಒಂದು ಏಟಿಗೆ ಚದರ ಸರಿಸ್ತಾನೆ ಮತ್ತು ಅವಳು ಇಡೀ ಮೈಯನ್ನು ನೋಡೋದಕ್ಕೆ ಶುರು ಮಾಡ್ತಾನೆ. ಕೀರ್ತನಾಳಿಗೆ ಎಷ್ಟೊಂದು ಕೋಪ ಬರುತ್ತೆ ಅಂದರೆ ಅವಳ ಆಕ್ರೋಶನಿಂದ ಕಾಲಿನಿಂದ ಒದ್ದು ಹಾಸಿಗೆಯಿಂದ ಕೆಳಗೆ ಬೀಳಿಸ್ತಾಳೆ ಮತ್ತು ಬೇಗನೆ ಪಕ್ಕದಲ್ಲಿದ್ದ ಅವನ ಶರ್ಟ್ ತೆಗೆದುಕೊಂಡು ಹಾಕ್ಕೊಳ್ತಾಳೆ ಮತ್ತು ಅವನ ಪ್ಯಾಂಟ್ ಎಳೆಯಲು ಶುರು ಮಾಡ್ತಾಳೆ, ಅದನ್ನು ತಾನು ಹಾಕ್ಕೊಳ್ಳಲು. ಅವಳ ಈ ಕೆಲಸ ನೋಡಿ ಆಕ್ರೋಶ್ಗೆ ತುಂಬ ಕೋಪ ಬರುತ್ತೆ ಮತ್ತು ಅವನು ಕೋಪದಿಂದ ಹೇಳ್ತಾನೆ, ಇದೇನು ಅಸಭ್ಯ ವರ್ತನೆ, ಯಾರಾದರೂ ತಮ್ಮ ಬಾಯ್ ಫ್ರೆಂಡನ್ನ ಹೀಗೆ ಕೆಳಗೆ ತಳ್ತಾರಾ? ಇದು ಕೇಳಿ ಕೀರ್ತನ ಕೋಪದಿಂದ ಹೇಳ್ತಾಳೆ, ಮಣ್ಣು ಮುಚ್ಚಿ ಹೋಗಲಿ ನಿನ್ನ ಬಾಯ್ ಫ್ರೆಂಡ್ ಸ್ಥಾನ. ನೀನು ನನ್ನ ಬಾಯ್ ಫ್ರೆಂಡ್ ಅಲ್ಲ. ಎಷ್ಟೋ ಭೂತ ಪ್ರೇತಗಳ ಸತ್ತ ಮೇಲೆ ನೀನು ಹುಟ್ಟಿರಬೇಕು. ಭೂತದ ರಾಜ, ನನ್ನ ಸ್ಥಿತಿ ಎಷ್ಟು ಗಲೀಜು ಮಾಡಿದೆಯಾ. ನಾನು ಲೂಟಿ ಆಗೋದೆ, ಬರ್ಬಾದಾಗೋದೆ. ಈಗ ನಾನು ಯಾರಿಗಾದರೂ ನನ್ನ ಮುಖ ಹೇಗೆ ತೋರಿಸ್ಲಿ? ಎಲ್ಲರೂ ಏನು ಯೋಚಿಸ್ತಾರೆ? ಈಗಂತೂ ಬಹುಶಃ ನಾನು ಗರ್ಭಿಣಿ ಕೂಡ ಆಗ್ಬಿಡ್ತೀನಿ. ನಾನು ನನ್ನ ಮಗುವಿನ ಹೆಸರನ್ನು ಕೂಡ ಯೋಚಿಸಿಲ್ಲ. ಈಗೇನಾಗುತ್ತೆ?
ಮತ್ತು ನಾನು ಓದು. ಹೇ ಭಗವಂತ, ಹೇ ರಾಧಾಕೃಷ್ಣ, ಇದೆಂಥ ಪಾಪ ಆಗೋಯ್ತು, ಇವನೆಂಥ ಪಾಪ ಮಾಡ್ದ, ನನ್ನನ್ನು ಹೇಗೆ ಸರ್ವನಾಶ ಮಾಡಿಬಿಟ್ಟಿದ್ದಾನೆ. ಮುಂದಿನ ಕ್ಷಣ ಆಕ್ರೋಶ ಕೋಪದಿಂದ ಅವಳನ್ನ ಹಿಡ್ಕೊಳ್ತಾನೆ ಮತ್ತು ಹೇಳ್ತಾನೆ, ಹುಚ್ಚು ದಡ್ಡ ಹುಡುಗಿ, ಎಲ್ಲವನ್ನ ನೀನೇ ಮಾಡಿದ್ಯಾ, ನಾನೇನೂ ಮಾಡಿಲ್ಲ, ಮತ್ತು ನನ್ನ ಮೇಲೆ ಆರೋಪ ಆಗ್ತಿದ್ಯಾ. ನಾನು ಮುಗ್ಧ ಹುಡುಗ, ನನ್ನ ಗೌರವದ ಜೊತೆ ನೀನು ಆಟ ಆಡಿದ್ಯಾ, ಮತ್ತು ಈಗ ಎಲ್ಲ ದೋಷವನ್ನು ನನ್ನ ಮೇಲೆ ಹಾಕ್ತಿದ್ಯಾ. ಮತ್ತು ಈ ವಿಷಯದ ಬಗ್ಗೆ ಹೇಳೋದಾದರೆ ನಮ್ಮಿಬ್ಬರ ಮಧ್ಯೆ ಅಂಥದ್ದೇನು ನಡೆದಿಲ್ಲ, ಬದಲಾಗಿ ನೀನು ನನ್ನ ಸ್ಥಿತಿನ ಎಷ್ಟು ಕೆಟ್ಟದಾಗಿ ಮಾಡಿದ್ಯಾ ನೋಡು. ಬರೀ ಕಿತ್ತಾಡೋದಕ್ಕೆ ಬಂದಿದ್ದೆ, ಮತ್ತು ಕಿತ್ತಾಡುವಾಗ ಅವರೆಲ್ಲರನ್ನು ಸಾಯಿಸೋದ್ರ ಜೊತೆಗೆ ನನ್ನನ್ನು ಸಾಯಿಸ್ತಿದ್ದೆ. ಮತ್ತು ಈ ಎಲ್ಲ ಗುರುತುಗಳು ಮತ್ತು ನೋವು ಕಿತ್ತಾಟದಿಂದಲೇ ಆಗಿರೋದು. ಮತ್ತು ನನ್ನ ಕೆಲಸದವಳು ನಿನ್ನ ಬಟ್ಟೆ ಕಳಿಸಿ ಗಾಯಗಳಿಗೆ ಔಷಧಿ ಹಚ್ಚಿದ್ಲು ಅಷ್ಟೇ. ಇದು ಕೇಳಿ ಕೀರ್ತನಾಳಿಗೆ ನೆಮ್ಮದಿ ಆಗುತ್ತೆ ಮತ್ತು ಅವಳು ಹಾಸಿಗೆ ಮೇಲೆ ಮಲಗಿಕೊಳ್ತಾಳೆ ಮತ್ತು ಹೇಳ್ತಾಳೆ, ಓ ದೇವರೇ, ನಾನು ತುಂಬ ಎದುರು ಹೋಗಿದ್ದೆ. ಒಂದು ವೇಳೆ ನೀನು ಸತ್ಯ ಹೇಳಿದಿದ್ರೆ ನಾನು ಸತ್ಯ ಹೋಗ್ತಿದ್ದೆ. ಇದು ಎಷ್ಟು ನೋವಿನ ವಿಷಯ ಆಗಿತ್ತು, ಯೋಚಿಸಿದ್ರು ನನಗೆ ಹೆದರಿಕೆ ಆಗ್ತಿದೆ. ನಾನು ಗರ್ಭಿಣಿಯಾಗಿದ್ದರೆ ಅಂತ. ಈ ವಯಸ್ಸಿನಲ್ಲಿ ಆಟ ಆಡೋ ಬದಲು ಮಗುವನ್ನು ಎತ್ಕೊಂಡು ತಿರುಗಬೇಕಿತ್ತು. ಸರಿ, ಒಳ್ಳೆಯದಾಯಿತು, ನಮ್ಮಿಬ್ಬರ ಮಧ್ಯೆ ಏನೋ ಆಗೋಯ್ತು ಅಂತ ನನಗನ್ನಿಸ್ತಿತ್ತು. ಇದು ಕೇಳಿ ಆಕ್ರೋಶ ಕೋಪದಿಂದ ತನ್ನ ತಲೆ ಸವರ್ಗ ಹೇಳ್ತಾನೆ, ಛೀ, ನಿನ್ನ ಮೆದುಳು ಎಷ್ಟು ಗಲೀಜಾಗಿ ಯೋಚಿಸುತ್ತೆ. ನೀನು ಕೂಡ ತುಂಬ ಗಲೀಜು ಹುಡುಗಿ, ಅದಕ್ಕೆ ನೀನು ಅದೆಲ್ಲ ಯೋಚಿಸ್ತಿದ್ಯಾ. ಪಾಪ, ನನ್ನ ಮುಗ್ಧ ಹೃದಯವನ್ನು ಒಡೆದು ಹಾಕ್ತೆ. ಪಿಶಾಚಿ, ನೀನು ಪಿಶಾಚಿಗಳ ರಾಣಿ, ರಾಕ್ಷಸಿ ನೀನು. ನನ್ನ ಮನೆಯಿಂದ ಹೊರಟು ಹೋಗು, ನಾನು ನಿನ್ನ ಇಲ್ಲಿಗೆ ತರಲೇಬಾರ್ದಿತ್ತು. ನಮ್ಮ ಮನೆಯಲ್ಲಿ ಎಷ್ಟು ಗಲಾಟೆ ಮಾಡಿದೆಯಾ ನೀನು, ನನ್ನ ಮುದ್ದಾದ ಬೆಡ್ರೂಮ್ ಹಾಳು ಮಾಡಿದೆ. ಇದು ಕೇಳಿ ಕೀರ್ತನ ಅಚ್ಚರಿಯಿಂದ ಹೇಳ್ತಾಳೆ, ನಮ್ಮ ಬೆಡ್ರೂಮ್ ಅಂದರೆ ಇದು ನನ್ನದು ಕೂಡ ಬೆಡ್ರೂಮ್ ಅಲ್ವಾ. ಇದು ಕೇಳಿ ಆಕ್ರೋಶ ಕೋಪದಿಂದ ಹೇಳ್ತಾನೆ, ಇಲ್ಲ, ನನ್ನ ಬೆಡ್ರೂಮ್. ಇದು ಕೇಳಿ ಕೀರ್ತನ ಕೂಡ ಕೋಪದಿಂದ ಹೇಳ್ತಾಳೆ, ಹೌದು, ನಾನು ಇಂಗ್ಲೀಷ್ನಲ್ಲಿ ಹೇಳಿದ್ದ, ನಾನು ಕೂಡ ಹೇಳಿದ್ದು ಇದು ನಮ್ಮ ಬೆಡ್ರೂಮ್ ಅಂತಲೇ, ಯಾಕಂದರೆ ನೀನೇ ಅಲ್ವಾ ಹೇಳ್ತಿರೋದು ಇದು ನಮ್ಮ ಬೆಡ್ರೂಮ್ ಅಂತ. ಇದು ಕೇಳಿ ಅವನ ತಲೆ ಎತ್ತಿ ಚಚ್ಕೊಳ್ತಾನೆ ಮತ್ತು ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ, ಎಂಥ ಹುಚ್ಚು ಪಿಶಾಚಿ, ಇನ್ನು ತಲೆ ಮೇಲೆ ತಂದು ಕೂಡಿಸ್ಕೊಂಡೆ ನಾನು. ಹೀಗೆ ನಾನು ಇವಳಿಗೆ ಹೇಗೆ ವಿವರಿಸಲಿ, ಇದು ನಾವು ಮಾತಾಡೋ ರೀತಿ. ಹೀಗೆ ಯೋಚಿಸ್ತಾ ಅವನು ಕೋಪದಿಂದ ಅವಳನ್ನ ನೋಡ್ತಾನೆ ಮತ್ತು ಹೇಳ್ತಾನೆ, ಇದು ನಾನು ಮಾತಾಡೋ ರೀತಿ, ನಾನು ಹೀಗೆ ಮಾತಾಡೋದು. ನೀನು ಬರೀ ದಡ್ಡಿ, ನಿಷ್ಪ್ರಯೋಜಕ ಹುಡುಗಿ, ನಿನಗೇನು ಗೊತ್ತಿರುತ್ತೆ. ಹೀಗೆ ಹೇಳಿ ಅವನು ಕೋಪದಿಂದ ಕೀರ್ತನಾಳನ್ನು ತಳ್ಳಿ ರೂಮ್ನಿಂದ ಹೊರಗೆ ಹೋಗ್ತಾನೆ. ಮತ್ತು ಕೀರ್ತನ ಕೂಡ ಬೇಗನೆ ತನ್ನ ಮೈ ಮೇಲೆ ಬಟ್ಟೆ ಸುತ್ತಿರೋ ಹೊರಗೆ ಬರ್ತಾಳೆ. ಅವಳು ಹಾಗೆ ಹೊರಗೆ ಬರೋದನ್ನು ನೋಡಿ ಆಕ್ರೋಶ ಒಮ್ಮೆ ಅವಳು ಇಡೀ ಮೈಯನ್ನು ನೋಡ್ತಾನೆ. ಅವಳು ಬೆಳ್ಳನೆಯ ಬಿಳಿ ಕಾಲುಗಳು, ಅವಳ ಮುಖ, ಅವಳು ಉದ್ದವಾದ ಗುಂಗುರು ಕೂದಲು ಅದು ಸೊಂಟಕ್ಕಿಂತಲೂ ಕೆಳಗಿತ್ತು ಮತ್ತು ಗಾಳಿಯಲ್ಲಿ ಹಾರ್ತಿತ್ತು. ಒಂದು ಕ್ಷಣ ಆಕ್ರೋಶನ ಮೈ ಮೇಲೆ ಬೆಂಕಿ ಹತ್ಕೊಂಡಂತಾಯಿತು. ಆದರೆ ಮುಂದಿನ ಕ್ಷಣ ಅವನು ತನ್ನನ್ನು ನಿಯಂತ್ರಿಸಿಕೊಂಡು ಕೋಪದಿಂದ ಹೇಳ್ತಾನೆ, ಇದೇನು ಹೀಗೆ ಹೊರಗೆ ಬಂದಿದೆಯಾ ನೀನು, ಇಲ್ಲಿ ತುಂಬ ಜನ ಕೆಲಸದವರಿದ್ದಾರೆ, ನಿನಗೆ ನಾಚಿಕೆ ಆಗೋದಿಲ್ವ ಹೀಗೆ ಹೊರಗೆ ಬರೋದಕ್ಕೆ. ಇದು ಕೇಳವಳು ಆರಾಮವಾಗಿ ಹೇಳ್ತಾಳೆ, ಅದರಲ್ಲಿ ನಾಚಿಕೆ ಏನಿದೆ, ನನ್ನ ಹತ್ರ ಬಟ್ಟೆಗಳಿಲ್ಲ, ನಾನು ಬಟ್ಟೆ ಹುಡ್ಕೋದಕ್ಕೆ ಹೋಗ್ತಿದ್ದೀನಿ, ನೀನಂತೂ ತಂದು ಕೊಡೋದಿಲ್ಲ. ದೆವ್ವದ ರಾಜ. ಮುಂದಿನ ಕ್ಷಣ ಆಕ್ರೋಶ ಕೋಪದಿಂದ ಅವಳನ್ನ ಕರ್ಕೊಂಡು ರೂಮಿಗೆ ಬರ್ತಾನೆ ಮತ್ತು ಅವಳನ್ನ ಹಾಸಿಗೆ ಮೇಲೆ ಬೀಳಿಸ್ತಾನೆ. ತಾನು ಕ್ಲಾಸೆಟ್ನಿಂದ ತನ್ನ ಒಂದು ಬ್ಲ್ಯಾಕ್ ಹುಡಿ ಮತ್ತು ಒಂದು ಬ್ಲ್ಯಾಕ್ ಜೀನ್ಸ್ ತೆಗಿತಾನೆ ಮತ್ತು ಅವಳ ಮೇಲೆ ಎಸಿತಾನೆ ಹಾಗೂ ಹೇಳ್ತಾನೆ, ಹಾಕೋ. ಹೀಗೆ ಹೇಳಿ ಅವನು ಕೋಪದಿಂದ ಅಲ್ಲಿಂದ ಹೊರಟು ಹೋದ. ಕೀರ್ತನ ನಗ್ತಾ ಬ್ಲ್ಯಾಕ್ ಪ್ಯಾಂಟ್ನ ಶರ್ಟ್ನ ಹಾಕ್ಕೊಂಡು ಮತ್ತು ಅದರ ಸುವಾಸನೆಯನ್ನು ತಗೊಳ್ತಾ ಅವಳಿಗದು ತುಂಬ ಇಷ್ಟ ಆಗಿತ್ತು. ಅವಳದನ್ನು ಅಪ್ಕೊಂಡು ಹಾಸಿಗೆ ಮೇಲೆ ಮಲಗ್ತಾಳೆ. ಯಾಕೋ ಏನೋ ಅವಳಿಗೆ ತುಂಬ ಒಳ್ಳೆಯದು ಅನ್ನಿಸ್ತಿತ್ತು, ಯಾಕಂದರೆ ಆಕ್ರೋಶನ ಹತ್ತಿರ ಪೂರ್ತಿ ಅವಕಾಶ ಇತ್ತು ಅವಳ ಲಾಭ ಪಡೆಯಲು. ಆದರೆ ಅವನಂಥದ್ದೇನೂ ಮಾಡಲಿಲ್ಲ, ಬದಲಾಗಿ ಪಾಪ ಅವಳಿಂದ ಪೆಟ್ಟು ತಿಂತಿದ್ದಾನೆ. ಅವನು ತುಂಬ ಪವರ್ಫುಲ್ ಆದರೂ ಕೂಡ ಹೀಗಿದ್ದಾನೆ. ಇದನ್ನು ಯೋಚಿಸ್ತಾ ಅವಳಿಗೆ ಒಳ್ಳೇದು ಅನಿಸುತ್ತೆ. ಆದರೆ ಮುಂದಿನ ಕ್ಷಣ ಅವಳು ತನ್ನ ಮೆದುಳಿನಿಂದ ಈ ಎಲ್ಲ ಯೋಚನೆಗಳನ್ನ ತೆಗೆದು ಬಟ್ಟೆ ಹಾಕ್ಕೊಳ್ತಾಳೆ. ಅದರ ನಂತರ ಅವಳು ಹೊರಗೆ ಬರ್ತಾಳೆ ಮತ್ತು ಆಕ್ರೋಶ್ ಸೋಫಾ ಮೇಲೆ ಕೂತು ಏನೋ ತಿಂತಿರೋದನ್ನು ನೋಡ್ತಾಳೆ. ಅವಳು ತನ್ನ ಹೊಟ್ಟೆ ಮೇಲೆ ಕೈ ಇಟ್ಟು ಬೇಗನೆ ಓಡ್ತಾ ಅಲ್ಲಿಗೆ ಹೋಗ್ತಾಳೆ, ಯಾಕಂದರೆ ಅವಳಿಗೆ ಇನ್ನೂ ನೋವಾಗ್ತಿದೆ. ಅವಳು ಆಕ್ರೋಶನ ಪಕ್ಕದಲ್ಲಿ ಕೂತ್ಕೊಳ್ತಾಳೆ ಮತ್ತು ಅವನ ಕೈಯಿಂದ ಊಟ ಕಿತ್ಕೊಳ್ತಾಳೆ ಹಾಗೂ ತಾನೇ ತಿನ್ನೋದಕ್ಕೆ ಶುರು ಮಾಡ್ತಾಳೆ. ಇದನ್ನು ನೋಡಿ ಆಕ್ರೋಶ್ ಕೋಪದಿಂದ ಹೇಳ್ತಾನೆ, ಇಲ್ಲಿ ಇನ್ನೂ ತುಂಬ ಇದೆ, ನನ್ನ ಊಟವನ್ನೇ ಯಾಕೆ ತೆಗೆದುಕೊಳ್ತಿದ್ಯಾ. ಇದು ಕೇಳಿ ಅವಳು ನಗ್ತಾ ಹೇಳ್ತಾಳೆ, ಅದಕ್ಕೇನೀಗ, ನಾನು ಅತಿಥಿ ಅಲ್ವಾ, ಅತಿಥಿಗಳ ಜೊತೆ ಯಾರಾದರೂ ಹೀಗೆ ಮಾಡ್ತಾರಾ, ಅತಿಥಿಗಳ ಜೊತೆ ಚೆನ್ನಾಗಿ ನಡ್ಕೊಳ್ಬೇಕು, ಹಾಗಾಗಿ ಹೀಗೆ ಹೇಳೋದನ್ನೆಲ್ಲ ನಿಲ್ಲಿಸು, ಅತಿಥಿಗಳ ಜೊತೆ ಕೆಟ್ಟದಾಗಿ ನಡ್ಕೊಳ್ತಿದ್ಯಾ. ಆಕ್ರೋಶ್ಗೆ ಇನ್ನೂ ತಡೆಯೋದಕ್ಕಾಗಲಿಲ್ಲ. ಅವನು ಸೋಫಾ ಮೇಲೆ ಮಲಗಿಬಿಡ್ತಾನೆ, ಯಾಕಂದರೆ ಈ ದಡ್ಡ ಹುಡುಗಿ ಈ ಕೆಲವು ಗಂಟೆಗಳಲ್ಲಿ ಅವನನ್ನು ಹುಚ್ಚನನ್ನಾಗಿ ಮಾಡಿದ್ಲು. ಅವಳು ಬಂದಾಗಿಂದ ತೊಂದರೆ ಕೊಡ್ತಿದ್ದಾಳೆ. ಅವನು ಬರೀ ತನ್ನ ಅಣ್ಣನ ಮಾತಿಗಳನ್ನ ಇಲ್ಲಿ ಕರೆತಂದಿದ್ದ, ಇಲ್ದಿದ್ರೆ ಅವನಿಗೆ ಈ ಹುಚ್ಚು ಹುಡುಗಿಯನ್ನು ಇಲ್ಲಿಗೆ ಕರ್ಕೊಂಡು ಬರೋ ಆಸೆ ಇರಲಿಲ್ಲ. ಹೌದು, ಅವನು ಸ್ವಲ್ಪ ಎಂಜಾಯ್ ಮಾಡೋದಕ್ಕೆ ಈ ಹುಡುಗಿ ಜೊತೆ ತಮಾಷೆ ಮಾಡ್ತಾನೆ, ಅವಳನ್ನ ಡೇಟಿಗೆ ಕರ್ಕೊಂಡು ಹೋಗೋದಕ್ಕೆ ಬಯಸ್ತಾನೆ ಅಥವಾ ಮಜಾ ಮಾಡ್ತಾನೆ. ಉಳಿದಂಥ ಅವನಿಗೆ ಯಾವುದೇ ಆಸಕ್ತಿ ಇಲ್ಲ. ಮತ್ತು ಈಗ ಈ ಹುಡುಗಿ ಅವನ ಹಿಂದೆ ಬಿದ್ದಿದ್ದಾಳೆ. ಬಹುಶಃ ಈ ಹುಡುಗಿಗೆ ಅವನ ಮೇಲೆ ಆಸಕ್ತಿ ಇದೆ. ಇದನ್ನು ಯೋಚಿಸಿ ಅವನು ತನ್ನ ಎದೆ ಮೇಲೆ ಕೈ ಇಟ್ಕೊಳ್ತಾನೆ ಮತ್ತು ಹೇಳ್ತಾನೆ, ಒಂದು ವೇಳೆ ಈ ಹುಡುಗಿ ನನ್ನ ಗೌರವವನ್ನು ಲೂಟಿ ಮಾಡಿಬಿಟ್ರೆ ನನ್ನ ಗೌರವ ಅಪಾಯದಲ್ಲಿದೆ. ಇನ್ನೊಂದು ಕಡೆ
ಅಗ್ನಿವರ್ಮನ ರೂಮು. ಅಗ್ನಿವರ್ಮ ರಚಿತಾಳನ್ನ ಬಾಹುಗಳಲ್ಲಿ ತೆಗೆದುಕೊಂಡು ಹಾಸಿಗೆ ಮೇಲೆ ಮಲಗಿ ಫೋನ್ ನೋಡ್ತಿದ್ದ ಮತ್ತು ರಚಿತಾ ಸುಮ್ಮನೆ ಅವನ ಎದೆ ಮೇಲೆ ತಲೆ ಇಟ್ಟು ಎದುರಿಗಿರೋ ಸೀಲಿಂಗನ್ನು ನೋಡ್ತಾ ಇದ್ಲು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಾಗಿ ಪ್ರತಿಲಿಪಿಯಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್.